Good morning, students. In the previous class, we were discussing the lesson number 5, that is human body, and we have discussed about the organ system in the previous class. As you know, there are many organ systems in our body. So some of them are digestive system, circulatory system, respiratory system, muscular system, skeletal system, okay, and reproductive system. Many are there. Out of all these systems, we have discussed digestive system in the previous class, okay, and where the digestive system takes place in our body, it takes place in our stomach. When we eat our food, that food get digested in the various parts of our body, and that's called as digestive system, okay. And now we are going to discuss about the circulatory system. So see, first one, the heart, the blood and the blood vessels together form the circulatory system. What the circulatory system consists of, or where it takes place? It takes place in our heart, okay. So the heart, the blood and the blood vessels together forms circulatory system. Write down, that is the important. The heart, the blood and what else? The blood vessels. The blood vessels. The blood vessels together. What they together form? ಇವೆಲ್ಲ ಕೂಡ ಏನು ಫಾರ್ಮ್ ಮಾಡ್ತಾವು? ಹಾರ್ಟ್, ಬ್ಲಡ್ ಮತ್ತು ಬ್ಲಡ್ ವೆಸಲ್ಸ್ ಕೂಡ ಏನು ಫಾರ್ಮ್ ಮಾಡ್ತಾವು? ಟುಗೆದರ್ ಫಾರ್ಮ್ ಸರ್ಕ್ಯುಲೇಟರಿ ಸಿಸ್ಟಮ್. ಸರ್ಕ್ಯುಲೇಟರಿ ಸಿಸ್ಟಮ್ ಅನ್ನು ಫಾರ್ಮ್ ಮಾಡ್ತಾವು, ಓಕೆ. ಫಾರ್ಮ್ ದ ಸರ್ಕ್ಯುಲೇಟರಿ ಸಿಸ್ಟಮ್. ಇವೆಲ್ಲ ಕೂಡ ಏನು ಫಾರ್ಮ್ ಮಾಡ್ತಾವು? ಸರ್ಕ್ಯುಲೇಟರಿ ಸಿಸ್ಟಮ್ ಅನ್ನು ಫಾರ್ಮ್ ಮಾಡ್ತಾವು, ಓಕೆ. And next, the heart pumps the blood to different parts of the body through the blood vessels. Heart ಏನು ಮಾಡುತ್ತೆ ನಮ್ಮ ಬಾಡಿ ಒಳಗೆ? ಬ್ಲಡ್ ಅನ್ನು ಪಂಪ್ ಮಾಡುತ್ತಾ. ಪಂಪ್ ಮಾಡಿ ಏನು ಮಾಡುತ್ತಾ? ಬ್ಲಡ್ ಅನ್ನು ಇನ್ನುಳಿದಿದ್ದು ಪಾರ್ಟ್ಸಿಗೆ ಸಪ್ಲೈ ಮಾಡುತ್ತಾ. ಥ್ರೂ ವಾಟ್? ಥ್ರೂ ದೀಸ್ ಬ್ಲಡ್ ವೆಸಲ್ಸ್. ಅವರ್ ಹಾರ್ಟ್ ಪಂಪ್ಸ್ ದ ಬ್ಲಡ್, okay, and also they pass, the heart passes the blood to all the parts of our body through the blood vessels. Through blood vessels ಇಂದ ಹಾರ್ಟ್ ಏನು ಮಾಡುತ್ತಾ? ಬ್ಲಡ್ ಅನ್ನು ಎಲ್ಲ ಬಾಡಿಗೆ ಪಾರ್ಟ್ಸಿಗೆ ರೀಚ್ ಮಾಡಿಸುತ್ತಾ, ಓಕೆ. ಆ್ಯಂಡ್ ದ ಬ್ಲಡ್ ಸಪ್ಲೈಸ್ ಆಕ್ಸಿಜನ್ ಆ್ಯಂಡ್ ಫುಡ್ ಟು ದ ಸೆಲ್ಸ್ ಆಫ್ ದ ಬಾಡಿ, ಓಕೆ. ಸೊ ಈ ಬ್ಲಡ್ ಏನು ಮಾಡುತ್ತೆ? ಮತ್ತೇನು ಸಪ್ಲೈ ಮಾಡುತ್ತೆ? ಬ್ಲಡ್ ನಮ್ಮ ಬಾಡಿ ಒಳಗೆ ಆಕ್ಸಿಜನ್ ಸಪ್ಲೈ ಮಾಡುತ್ತಾ, ನಾವು ತಿಂದಿರುವಂಥ ಫುಡ್ಡು ಸಪ್ಲೈ ಮಾಡುತ್ತಾ, ಓಕೆ. ರೈಟ್ ಡೌನ್. The blood supplies, ಏನು ಸಪ್ಲೈ ಮಾಡುತ್ತೆ? ಬ್ಲಡ್ ಸಪ್ಲೈಸ್ ಆಕ್ಸಿಜನ್ ಸಪ್ಲೈ ಮಾಡುತ್ತೆ. ಆ್ಯಂಡ್ ವಾಟ್ ಎಲ್ಸ್? ಆ್ಯಂಡ್ ಫುಡ್ ಆಲ್ಸೋ, ನಾವು ತಿಂದಿರುವಂಥ ಫುಡ್ಡನ್ನು ಸಪ್ಲೈ ಮಾಡುತ್ತೆ. ಎಲ್ಲಿ ಸಪ್ಲೈ ಮಾಡುತ್ತಾ? ಟು ದ ಸೆಲ್ಸ್ ಆಫ್ ದ ಬಾಡಿ. ನಮ್ಮ ಬಾಡಿ ಒಳಗಿರುವಂಥ ಸೆಲ್ಸ್ಗೆ ಸಪ್ಲೈ ಮಾಡುತ್ತೆ. ಸೆಲ್ಸ್ ಆಫ್ ದ ಬಾಡಿ, okay. So this is how the circulatory system in our body. First one is the heart, the blood and the blood vessels together form the circulatory system, okay. And next, the blood supplies oxygen and food to the cells of our body, okay. ಒಂದು ಸರ್ಕ್ಯುಲೇಟರಿ ಸಿಸ್ಟಮ್ ಫಾರ್ಮ್ ಆಗಬೇಕಂದ್ರೆ ನಮ್ಮ ಬಾಡಿ ಒಳಗೆ ಏನೇನು ಯಾವ್ಯಾವ ಪಾರ್ಟ್ಸ್ ಬೇಕು? ಹಾರ್ಟ್ ಬೇಕು, the heart, the blood vessels and what else? the blood ಬೇಕು, ಓಕೆ. ಇದು ನಮ್ಮ ಬಾಡಿ ಒಳಗೆ ಆಕ್ಸಿಜನ್ ಮತ್ತು ನಾವು ತಿಂದಿರುವಂಥ ಫುಡ್ಡು ಎಲ್ಲಿ ಸಪ್ಲೈ ಮಾಡುತ್ತೆ? ಸೆಲ್ಸ್ ಆಫ್ ದ ಬಾಡಿಗೆ ಸಪ್ಲೈ ಮಾಡುತ್ತೆ, ಓಕೆ. ಸೊ ದಿಸ್ ಈಸ್ ದ ಸರ್ಕ್ಯುಲೇಟರಿ ಸಿಸ್ಟಮ್. ಆ್ಯಂಡ್ ಡು ಯು ನೋ ದ ಹಾರ್ಟ್ ಈಸ್ ಮೇಡ್ ಅಪ್ ಆಫ್ ಓನ್ಲಿ ಮಸಲ್ಸ್. ನಮ್ಮ ಹಾರ್ಟ್ ಎದರಿಂದ ತಯಾರಾಗಿದೆ? ಎದರಿಂದ ಮಾಡಲ್ಪಟ್ಟಿದ? ಮಸಲ್ಸಿಂದ ಮಾಡಲ್ಪಟ್ಟಿದೆ, ಓಕೆ. ದ ಹಾರ್ಟ್ ಈಸ್ ಮೇಡ್ ಅಪ್ ಆಫ್, it is important, it is known right now. The heart is made of only muscles ಇಂದ ರೆಡಿ ಆಗಿದೆ. ಏನದು? ಹಾರ್ಟ್, ಓಕೆ.
ಹಾರ್ಟ್ ಒಳಗೆ ಏನಿಲ್ಲ, ಬೋನ್ಸ್ ಇಲ್ಲ, ಜಸ್ಟ್ ಏನಿಂದ ಮಾಡಲ್ಪಟ್ಟಿದ್ದದು ಮಸಲ್ಸಿಂದ ಮಾಡಲ್ಪಟ್ಟಿದೆ. ಓಕೆ, so this is about circulatory system. And after this, now respiratory system. ರೆಸ್ಪಿರೇಟರಿ ಸಿಸ್ಟಮ್ ಅಂದರೆ ನಾವು ಉಸಿರಾಡ್ತೀವಿ. ಎಸ್, ಉಸಿರಾಡೋದ್ರೊಳಗೆ ನಮ್ಮ ಬಾಡಿ ಪಾರ್ಟ್ಸ್ ನಮ್ಮ ಬಾಡಿ ಒಳಗಿರುವಂಥ ಯಾವ್ಯಾವ ಪಾರ್ಟ್ಸ್ ಹೆಲ್ಪ್ ಆಗ್ತಾವ. ಲೆಟ್ಸ್ ಸಿ ನೆಕ್ಸ್ಟ್ ಒನ್, ರೆಸ್ಪಿರೇಟರಿ ಸಿಸ್ಟಮ್. That is the respiratory system. So this system consists of nose, windpipe and the lungs. So ಇಲ್ಲಿ respiratory system ಒಂದು ರೆಡಿ ಆಗಬೇಕಂದ್ರೆ ಯಾವ್ಯಾವ ಪಾರ್ಟ್ಸ್ ಇರ್ತಾವು? ನೋಸ್, ದ ವಿಂಡ್ ಪೈಪ್, ಓಕೆ, ಆ್ಯಂಡ್ ದ ಲಂಗ್ಸ್. ನಮ್ಮ ಮೂಗು ಮತ್ತು ವಿಂಡ್ ಪೈಪ್ ಅಂದರೆ ಏನು? ವಿಂಡ್ ಪೈಪ್ ಈಸ್ ದ ಪೈಪ್ ವೇರ್ ದ ಆಕ್ಸಿಜನ್ ಗೆಟ್ ಇನ್ ಟು ಅವರ್ ಬಾಡಿ. ನಾವು ಮೂಗಿಂದ ಉಸಿರಾಡಿರುವಂತಹ ಆಕ್ಸಿಜನ್ ಎಲ್ಲಿಂದ ಪಾಸ್ ಆಗುತ್ತದು? ವಿಂಡ್ ಪೈಪಿಂದ. ಫಾರ್ ಎಕ್ಸಾಂಪಲ್, ನಾವು ತಿಂದಿರುವಂಥ ಫುಡ್ ಎದರಿಂದ ಪಾಸ್ ಆಗುತ್ತೆ ನಮ್ಮ ಬಾಡಿ ಒಳಗೆ? ಅದು ದಟ್ಸ್ ಕಾಲ್ಡ್ ದ ಫುಡ್ ಪೈಪ್. ಫುಡ್ ಪೈಪಿಂದ ಹೋಗುತ್ತಾ? ಹಾಗೆ ನಾವು ಉಸಿರಾಡಿರುವಂಥ ಗಾಳಿ ಎದ್ರಿಗೆ ಯಾವ ಪೈಪಿಂದ ಒಳಗಡೆ ಹೋಗುತ್ತೋ? ವಿಂಡ್ ಪೈಪ್. ಸೊ ಎಟ್ ಲಾಸ್ಟ್ ಎಲ್ಲಿ ಹೋಗಿ ರೀಚ್ ಆಗುತ್ತದು? ಅದು ಲಂಗ್ಸಿಗೆ ಹೋಗಿ ರೀಚ್ ಆಗುತ್ತಾ. ಓಕೆ, ರೈಟ್ ಡೌನ್ ದಿಸ್ ಸಿಸ್ಟಮ್. This system consists of the nose, okay, nose and windpipe, and what else? And lungs. So lungs, windpipe ಮತ್ತು nose ಏನಾಗುತ್ತೆ? ರೆಸ್ಪಿರೇಟರಿ ಸಿಸ್ಟಮ್ ಒಳಗೆ ಬರ್ತಾವ. And we breathe in air through our nose, is it? By using which organ do we breathe? We breathe through our nose, and the hair in the nose trap dust and germs. Do you know that our nose is having small, very tiny hairs? ನಮ್ಮ ಮೂಗೊಳಗೆ ಏನಿರ್ತಾವೆ? ಸಣ್ಣ ಸಣ್ಣ ಕೂದಲದಾವ, ಹೇರ್ಸ್ ಅದಾವ. What is the use of those hairs? Hair ಅದರ ಯೂಸ್ ಏನು? Those hair traps the germs and the dust into them. ನಾವು ಉಸಿರಾಡಿರುವಂಥ ಗಾಳಿ ಏನು ಮಾಡುತ್ತದು? ಅದರೊಳಗೆ ಏನಾದರೂ ಉಸಿರಾಡಿರುವಂಥ ಗಾಳಿಯೊಳಗೆ ಏನಿರ್ತಾವೆ? ಯೂಶ್ವಲಿ ಡಸ್ಟ್ ಇರುತ್ತೆ. ಸೊ ಆ ಡಸ್ಟ್ ಡೈರೆಕ್ಟ್ಲಿ ನಮ್ಮ ಬಾಡಿ ಒಳಗೆ ಹೋಗಕ್ಕೆ ಬಿಡಂಗಿಲ್ಲ. ಅವು ಹೇರ್ ಏನಾಗ್ತಾವೆ? ಅದನ್ನು ಡಸ್ಟನ್ನು ಟ್ರ್ಯಾಪ್ ಮಾಡ್ತಾವೆ. ಟ್ರ್ಯಾಪ್ ಅಂದರೆ ಏನೋ? ತಡೆದಿಟ್ಕೋತಾವ. ತಡೆದಿಟ್ಕೊಂಡ ಫ್ರೆಶ್ ಗಾಳಿಯನ್ನು ಮಾತ್ರ ಒಳಗೆ ಬಿಡ್ತಾವೆ. Okay, so those hair trap the dust and germs and from the nose, and the air goes to the lungs through the windpipe. So finally ಅದು ಏರ್ ಒಳಗಡೆ ಎಲ್ಲಿ ಹೋಗುತ್ತೆ? ಲಂಗ್ಸಿಗೆ ಹೋಗಿ ರೀಚ್ ಆಗುತ್ತೆ through the windpipe. Okay, and in the lungs the blood takes the oxygen and gives out carbon dioxide. So ಆ ಲಂಗ್ಸಿಗೆ ಹೋಗಿ ಆಕ್ಸಿಜನ್ ರೀಚ್ ಆದಮೇಲೆ ಆ ಲಂಗ್ಸ್ ಏನು ಮಾಡುತ್ತಾ? ಆ ಗಾಳಿಯೊಳಗೆ ಇರುವಂಥ ಆಕ್ಸಿಜನ್ ಮಾತ್ರ ತಗೊಳುತ್ತಾ, ಇನ್ನುಳಿದ ಕಾರ್ಬನ್ ಡೈಆಕ್ಸೈಡನ್ನು ಏನು ಮಾಡುತ್ತಾ? ಹೊರಗಡೆ ಹಾಕುತ್ತಾ. ಓಕೆ, ಸೊ ದಿಸ್ ಈಸ್ ದ ರೆಸ್ಪಿರೇಟರಿ ಸಿಸ್ಟಮ್. ರೈಟ್ ಡೌನ್ ಸಮ್ ಪಾಯಿಂಟ್ಸ್ ಆಫ್ ದಿಸ್. The blood, so the blood takes oxygen and gives out carbon dioxide. The blood of lungs. Okay, so lungs ಒಳಗಿರುವಂಥ ಬ್ಲಡ್ ಏನು ಮಾಡುತ್ತಾ? ಆಕ್ಸಿಜನ್ ಮಾತ್ರ ಒಳಗೆ ತಗೋತಾ, ಇನ್ನುಳಿದು ಕಾರ್ಬನ್ ಡೈಆಕ್ಸೈಡ್ ಏನು ಮಾಡುತ್ತೆ? ಗಿವ್ಸ್ ಔಟ್ ಅಂದರೆ ಹೊರಗಡೆ ಹಾಕಿಬಿಡುತ್ತೆ. ಓಕೆ, so this is about respiratory system. Okay, and you should always breathe through your nose. Yes, do you know that we should breathe through only our nose? ನಮ್ಮ ಮೂಗಿಂದನೇ ಉಸಿರಾಡಬೇಕು. as it has several benefits over mouth breathing. ಮೌತ್ ಬ್ರೀತಿಂಗ್ ಅಂದರೆ ಕೆಲವೊಂದು ಜನ ಏನು ಮಾಡ್ತೀವಿ?
ಬಾಯಿಂದನೂ ಉಸಿರಾಡ್ತೀವಿ, ಅಂದರೆ ಬಾಯಿ ಓಪನ್ ಇಟ್ಟು ಉಸಿರಾಡ್ತೀವಿ. ಸೊ ದ್ಯಾಟ್ ಸಿಸ್ಟಮ್ ಈಸ್ ಆಲ್ಸೋ ಹ್ಯಾವಿಂಗ್ ಸಮ್ ಕೈಂಡ್ ಆಫ್ ಬೆನಿಫಿಟ್ಸ್. ಬಾಯಿಂದ ಉಸಿರಾಡಿಂದನೂ ಸ್ವಲ್ಪ ಏನದಾವು ಬೆನಿಫಿಟ್ಸ್ ಅದಾವ. ಓಕೆ, ಸೊ ದಿಸ್ ಈಸ್ ಅಬೌಟ್ ರೆಸ್ಪಿರೇಟರಿ ಸಿಸ್ಟಮ್. ಫಸ್ಟ್ ಒನ್, ದಿಸ್ ಸಿಸ್ಟಮ್ ಕನ್ಸಿಸ್ಟ್ ಆಫ್ ನೋಸ್, ವಿಂಡ್ ಪೈಪ್ and lungs. Okay, and the blood of the lungs takes in the oxygen and gives out the carbon dioxide. Okay, so in the page number 154, two questions are there. 154, two questions are there. See, can you see this blue box? Yes, take a pencil in your hand. I will tell you the answer. Observe the movements of your chest. Can you see this box? I am talking about these questions. So observe the movements of your chest. When you breathe, record the movement as. So just ನಿಮ್ಮ ಚೆಸ್ಟನ್ನು ಅಬ್ಸರ್ವ್ ಮಾಡಿರಿ ಯಾವಾಗ ನೀವು ಬ್ರೀತ್ ಮಾಡುವಾಗ. ಹೌದಾ, ನೀವು ಗಾಳಿಯನ್ನು ಒಳಗೆ ತೊಗೊಂಡಾಗ ನಿಮ್ಮ ಚೆಸ್ಟ್ ಏನಾಗುತ್ತಾ ಅಪ್ ಆಗುತ್ತಾ. ಅಪ್ ಅಂದರೆ ಏನು, ಉಬ್ಬತ್ತ. ಆ್ಯಂಡ್ ನೀವು ಆ ಗಾಳಿಯನ್ನು ಹೊರಗಡೆ ಬಿಟ್ಟಾಗ ಚೆಸ್ಟ್ ಏನಾಗುತ್ತಾ, ಡೌನ್ ಆಗುತ್ತಾ. Is it? Just observe your chest by keeping your hand on your chest. ಉಸಿರಾಡುವಾಗ ಏನು ಚೇಂಜಸ್ ಆಗ್ತಾವ. ಸೊ ರೈಟ್ ಡೌನ್. See here, the first one, A1 is there. Chest moves. Chest moves dash when you breathe. When you breathe. When you breathe in air. And the big one is chest moves dash when you breathe. When you breathe out air. So write down answer. Chest moves dash when you breathe in air. ಗಾಳಿಯನ್ನು ಒಳಗಡೆ ಬ್ರೀತ್ ಮಾಡಿದಾಗ ಚೆಸ್ಟ್ ಏನಾಗುತ್ತಾ, ಅಪ್ ಆಗುತ್ತಾ. ಸೊ ಚೆಸ್ಟ್ ಮೂವ್ಸ್ ಅಪ್ ವೆನ್ ಯು ಬ್ರೀತ್ ಇನ್ ಏರ್ ಆ್ಯಂಡ್ ಚೆಸ್ಟ್ ಮೂವ್ ಡೌನ್. ಚೆಸ್ಟ್ ಮೂವ್ಸ್ ಡೌನ್ ವೆನ್ ಯು ಬ್ರೀತ್ ಔಟ್ ಏರ್. ಅದೇ ಉಸಿರಾಡಿರುವಂಥ ಗಾಳಿ ಹೊರಗೆ ಬಿಟ್ಟಾಗ ಚೆಸ್ಟ್ ಏನಾಗುತ್ತಾ, ಡೌನ್ ಆಗುತ್ತಾ. ಜಸ್ಟ್ ಅಬ್ಸರ್ವ್ ಇಟ್. ಓಕೆ, ವೆನ್ ಯು ಬ್ರೀತ್. ಸೊ ದಿಸ್ ಇಸ್ ಇಟ್ ಫಾರ್ ಟುಡೇ. In tomorrow's class, we will start about the skeletal system. What is that? About skeletal system we will discuss, and also we will discuss about the muscular system in the tomorrow's class. Write everything that is written on the board today and read this lesson for one time. Tomorrow we will start. Tomorrow we will discuss the remaining contents.